ಚಕ್ರವಾಸಿನಿ. ಹಳೆ ಕತೆ ಏನೇ ಆಗಿರಲಿ, ನಂದಿದೊಂದು ಮಾತು ನಡೆಸ್ಕೊಡ್ತೀಯ ಬಂಗಾರಿ. ನನ್ನ ಸೀಮಂತಕ್ಕೆ ಅತ್ತೆನೂ ಬರಬೇಕು. ಅದೇನೇ ಆಗಲಿ, ನನ್ನ ಮಗಳ ಆಸೆ ನನ್ನ ನೆರವೇರಿಸಲೇಬೇಕು. ಅವಳು ಸಿಂಗಾರ ಮಾಡಿಕೊಂಡು ಸೀಮಂತ ಕೂತ್ಕೊಳ್ಳೋದನ್ನ ಕಣ್ತುಂಬ ನೋಡಬೇಕು. ಆದ್ರೆ ಹೇಗೋ? ಅಮ್ಮನವ್ರಿದ್ದಾರೆ ಬಿಡಮ್ಮ, ಯಾವುದೋ ಒಂದು ದಾರಿ ತೋರಿಸ್ತಾರೆ. ಬಾ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ. ಅವಳಿಗೆ ಕೃತಜ್ಞತೆ ತಿಳಿಸಿ ನಮ್ಮ ಮಗುವಿನ ರಕ್ಷಣೆ ಹಾರ ಭಾರವನ್ನು ಅವಳು ಮಡ್ಲಿಕ್ಕೆ ಹಾಕಿ ಬರೋಣ. ಚಾಚಿ, ದೇವಿಕಾ, ದೇವಿಕಾ, ಹೇಗಿದ್ಯಾ ಜಾಜಿ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಬಸ್ರಿ ಬೇರೆ. ಹ್ಞೂ, 8 ತಿಂಗಳು. ನಿಂಗೆ? ನನಗೂ ಅಷ್ಟೇ. ನೀನು ಚಂದ್ರಾಧರ ಒಂದಾಗಿದ್ದು ತುಂಬ ಖುಷಿ ಆಯಿತು. ಹೌದು ಜಾಜಿ, ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವಿಬ್ರು ಸೇರಿದ್ವಿ. ಈಗ ಖುಷಿಯಾಗಿದ್ದೀವಿ. ಈ ಖುಷಿಗೆ ಒಂದು ರೀತಿಲಿ ನೀನು ಬಂಗಾರಿನೂ ಕಾರಣ. ಇವರಪ್ಪನ ಮಾತು ಕೇಳ್ಕೊಂಡು ನಿನ್ನ ಹಿಂದೆ ಬಿದ್ರು. ನಾನು ಬಂಗಾರಿ ಹಿಂದೆ ಬಿದ್ದೆ. ಕೊನೆಗೆ ಅಮ್ಮನವರು ನಿನ್ನ ಬಂಗಾರಿನ, ನನ್ನ ಮತ್ತೆ ಇವ್ರನ್ನ ಒಂದು ಮಾಡಿದ್ರು. ಅಮ್ಮನವ್ರ ಇಚ್ಛೆನ ಬದಲಾಯಿಸೋದಕ್ಕೆ ನಾವ್ಯಾರು ದೇವಿಕಾ? ಅಂತೂ ಎಲ್ಲ ಒಳ್ಳೇದೇ ಆಯ್ತಲ್ವಾ? ಅದೇ ಖುಷಿ ಜಾಜಿ ನನಗೂ. ಇವರಂತೂ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಯಾವಾಗಲೂ ಹೀಗೆ ಖುಷಿಯಾಗಿರು ದೇವಿಕಾ. ನಿಂದು ಎಷ್ಟು ಒಳ್ಳೆ ಮನಸ್ಸು ಜಾಜಿ. ನಾನು ಇವರು ನಿನಗೆ ಬಂಗಾರಿಗೆ ಒಂದಲ್ಲ ಒಂದು ರೀತಿಲಿ ಕೆಟ್ಟದ್ದು ಮಾಡಿದ್ದೀವಿ. ಆದರೂ ನೀನು ಅದನ್ನೆಲ್ಲ ಮರೆತು ಎಷ್ಟು ಒಳ್ಳೆ ಮನಸ್ಸಿಂದ ಹಾರೈಸ್ತಿದ್ಯಾ. ಮನುಷ್ಯರು ಅಂದಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ ದೇವಿಕಾ? ಒಟ್ಟಿನಲ್ಲಿ ಎಲ್ಲ ಮರೆತು ಖುಷಿಯಾಗಿದ್ದರೆ ಸಾಕು. ಅಂದಹಾಗೆ ನಾಡಿದ್ದು ನನ್ನ ಸೀಮಂತ ಜಾಜಿ. ನೀನು ಬಂಗಾರಿ ಖಂಡಿತ ಬರಬೇಕು. ಹೌದಾ? ತುಂಬ ಸಂತೋಷದ ವಿಚಾರ ಹೇಳಿದೆ. ನಾಡಿದ್ದು ನಂದು ಸೀಮಂತ, ನೀನು ಬರಬೇಕು. ಚಂದ್ರಾಧರ ಅವರೇ, ನೀವು ಬರಬೇಕು. ದೇವಿಕಾ, ಸರಿ, ಮಾತಾಡ್ತಾ ನಿಂತ್ರೆ ಹೊತ್ತಾಗೋಗುತ್ತೆ. ಬಾ, ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಬಾ. ಬಂಗಾರಿ, ಏನು ಏನಾರ ಮಾತಾಡೋದಿತ್ತಾ? ಅದು ಮಾವ. ಹೇಳು, ನನ್ನ ಹತ್ರ ಸಂಕೋಚನ? ಅದು ಮಾವ, ಸೀಮಂತಕ್ಕೆ ಜಾಜಿ ನಮ್ಮಮ್ಮನ ಕರಿ ಅಂತಿದ್ದಾಳೆ. ಕರೀಲ ಅಂತ ಕೇಳೋಕ್ ಬಂದೆ. ಶಾಸ್ತ್ರನೆಲ್ಲ ಅವಳ ಹತ್ರ ಮಾಡಿಸ್ಕೋಬೇಕಂತೆ. ಅವರಿದ್ರೇನೆ ಕಾರ್ಯಕ್ರಮಕ್ಕೊಂದು ಕಳೆ. ಹೋಗಿ ಕರ್ಕೊಂಡು ಬಾ. ಸರಿ ಮಾವ. ಆಮೇಲೆ ನಿಮ್ಮ ತಾಯಿಗೆ ನಮ್ಮ ಮೇಲಿನ ಮುನ್ಸ್ ಕಡಿಮೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಹೇಗಾದರೂ ಮಾಡಿ ಒಪ್ಸಿ ಕರ್ಕೊಂಡು ಬಾ. ಬೇಕಾದ್ರೆ ನಾನು ಬರ್ತೀನಿ ಕರೆಯೋದಕ್ಕೆ. ಒಟ್ನಲ್ಲಿ ಅವ್ರು ಬಂದ್ರಾಯ್ತು. ಬೇಡ ಮಾವ, ನಾವು ಕರ್ಕೊಂಡು ಬರ್ತೀನಿ. ನಮ್ಮ ಜಾಜಿಗೆ ಅವ್ರ ಅತ್ತೆನ ಕಂಡ್ರೆ ಎಷ್ಟು ಪ್ರೀತಿ. ಎಲ್ಲ ಶಾಸ್ತ್ರನೂ ಅತ್ತೆ ಕೈಲೇ ಮಾಡಿಸ್ಕೋಬೇಕು ಅಂತ ಇಷ್ಟಪಡ್ತಿದ್ದಾಳೆ. ಅಮ್ಮನವ್ರ ಕೃಪೆಯಿಂದ ಬಂಗಾರಿ ತಾಯಿ ಮುನ್ಸು ಕಡಿಮೆ ಆಗಿ ಅವ್ರು ಬಂದರೆ ಸಾಕು. ಆದರೆ ಸೀಮಂತ ಮಾಡೋದು ಹೇಗೆ? ಎಲ್ಲೂ ಹಣಕಾಸು ಹೊಂದುತ್ತಾ ಇಲ್ಲ.
ಓಂ ಹಿರಣ್ಯಪಾತ್ರಂ ಮದೋಃ ಪೂರ್ಣಂ ದದಾತಿ ಮದವ್ಯೋ ಸಾನೀತಿ ಏಕದಾ ಬ್ರಹ್ಮಣಮುಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ ಸದಾವಲಂಬಂ ಪ್ರಪುಣ್ಯಾವಲಂಬಂ ಸದಾ ಸೇಂದುಬಿಂಬಂ ಸದಾ ನೋಷ್ಠಬಿಂಬಂ ಭಜೆ ಶಾರದಾಂಬಾಂ ಮಜಸ್ರಂ ಮದಂಬಾಂ दयार्द्रां करे ज्ञानमुद्रां कलाभिर्विनिद्रां कलापै सुभद्रां पुरस्त्रीं विनिद्रां पुरस्तुङ्गभद्रां भजे शारदाम्बामजस्रं मदम्बा ಮೇಷ್ಟ್ರಮ್ಮ, ಮೇಷ್ಟ್ರಮ್ಮ, ಇವಳು ಯಾರು ಅಂತ ಗುರ್ತು ಸಿಗ್ತಾ ನಿಮಗೆ? ಸಿಗದೆ ಏನು ಜಾಜಿ? ಅರಿಹಂತಪುರದ ರುದ್ರಪ್ಪನ ಮಗಳು ದೇವಿಕಾ ತಾನೆ? ಹೌದು ಮೇಷ್ಟ್ರಮ್ಮ, ಆಗ ರುದ್ರಪ್ಪನವ್ರ ಮಗಳು, ಈಗ ವಿರೂಪಾಕ್ಷ ಶಾಸ್ತ್ರಿಗಳ ಸೊಸೆ. ಈಗ ಚಂದ್ರಧರ ಅವ್ರನ್ನ ಮದುವೆ ಆಗಿದ್ದಾಳೆ, ಇದೇ ಊರಲ್ಲೇ ಇರ್ತಾಳೆ, ಗರ್ಭಿಣಿ ಬೇರೆ. ತುಂಬಾ ಸಂತೋಷ. ಈಗ ನಿಮ್ಮಿಬ್ಬರ ಜಗಳ ನಿಂತಿದೆ ತಾನೆ? ಇಲ್ಲ ಮೇಷ್ಟ್ರಮ್ಮ, ಈಗ ನಾವಿಬ್ರು ತುಂಬ ಚೆನ್ನಾಗಿದ್ದೀವಿ. ಅಷ್ಟಿದ್ರೆ ಆಯ್ತು. ನೀವು ಅದನ್ನ ಮರೆತು ಈಗ ಖುಷಿಯಾಗಿ ಅನ್ಯೋನ್ಯವಾಗಿದ್ದೀರಲ್ಲ, ಒಳ್ಳೇದು. ಹೀಗೆ ಸದಾ ಜೊತೆಯಾಗಿರಿ, ಖುಷಿಯಾಗಿರಿ. ಖಂಡಿತ ನಾನು ದೇವಿಕಾ ಜೊತೆಯಾಗೇ ಇರ್ತೀವಿ ಮೇಷ್ಟ್ರಮ್ಮ. ಈಗ ನಾವಿಬ್ರು ಗೆಳ್ತೀರು, ಮುಂದೆ ನಮ್ಗೆ ಹುಟ್ಟೋ ಮಕ್ಕಳು ಗೆಳ್ತೀರಾಗಿರ್ತಾರೆ ಅಲ್ವಾ ದೇವಿಕಾ? ಹೌದು ಶ್ರೀಮತಿಯವರೇ, ಜಗಳ ಗಿಗ್ಲ ಏನೂ ಇಲ್ಲ ಇವಾಗ. ಅವಳು ಸುಖವಾಗಿದ್ದಾಳೆ, ನಾನು ಸುಖವಾಗಿದ್ದೀನಿ. ಮತ್ತ್ಯಾಕೆ ಜಗಳ ಇಲ್ಲ? ಇನ್ನು ಮುಂದೆ ನಾವಿಬ್ರು ಒಳ್ಳೆ ಸ್ನೇಹಿತೆಯರಾಗಿರ್ತೀವಿ. ನಮ್ಮ ಜೊತೆ ಅಮ್ಮನೋರಿದ್ರೆ ಅಷ್ಟೇ ಸಾಕು. ಅಂದಾಗೆ ಶ್ರೀಮತಿಯವರೇ, ನಾಡಿದ್ದು ನನ್ನ ಸೀಮಂತ, ಖಂಡಿತ ಬರಬೇಕು. ಖಂಡಿತ ಬರ್ತೀನಿ. ಆಮೇಲೆ ನನ್ನ ಸೀಮಂತ ಮರ್ತ್ಬಿಟ್ಟಿರ ಮೇಷ್ಟ್ರಮ್ಮ? ನನ್ನ ಸೀಮಂತಕ್ಕೂ ತಪ್ಪದೆ ಬರಬೇಕು. ಮರೆಯೋಕ್ಕಾಗತ್ತಾ ಜಾಜಿ? ನಿನ್ನ ಸೀಮಂತಾನ, ನಿನ್ನ ಗರ್ಭಾನ ಖಂಡಿತ ಬರ್ತೀನಿ. ದೇವಿಕಾ, ಹೊರಡನ್ವಾ? ಸರಿ ಜಾಜಿ, ಬರ್ತೀನಿ. ಶ್ರೀಮತಿಯವರೇ, ಹೋಗಿ ಬರ್ತೀನಿ. ಸಂತೋಷ. ಜಾಜಿ, ನಿನ್ನ ಸೀಮಂತದ ತಯಾರಿಯೆಲ್ಲ ಹೇಗೆ ನಡೀತಾ ಇದೆ? ಗೊತ್ತಿಲ್ಲ ಮೇಷ್ಟ್ರಮ್ಮ, ಬಂಗಾರಿ ಮತ್ತು ಅಪ್ಪ ಅದೇನೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದಾರೆ. ನಾವೀಗಿರೋ ಪರಿಸ್ಥಿತಿಲಿ ಅದೇನು ಮಾಡ್ತಾರೋ ಹೇಗೆ ಮಾಡ್ತಾರೋ
ನಂಗೊಂದು ಅರ್ಥ ಆಗ್ತಿಲ್ಲ. ಅದು ಅವರೆಲ್ಲ ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ ಜಾಜಿ. ನಿನಗೆ ಖುಷಿ ಆಗಲಿ ಅಂತ ಅವರು ಅಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ನಿನಗೆ ಖುಷಿ ತಾನೇ? ಚೊಚ್ಚಲ್ ಹೆರಿಗೆಗೆ ಮುಂಚೆ ಸೀಮಂತ ಮಾಡಿಸ್ಕೋಬೇಕಂದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಮೇಷ್ಟ್ರಮ್ಮ. ಆದರೆ ನನಗೆ ಸ್ವಲ್ಪ ಸಂಕೋಚ ಅಷ್ಟೆ. ಯಾಕೆ? ಅಪ್ಪನ ಹಣಕಾಸಿನ ಸ್ಥಿತಿ ಸರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ಸಂಭ್ರಮಗಳೆಲ್ಲ ಬೇಕಾ ಅಂತ ಅನ್ಸುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಶೇಖರಿ ಇದಾನಲ್ಲ. ಮೇಲಾಗಿ ನಿನ್ನ ಪರವಾಗಿ ನಿನ್ನ ಜೊತೆಲೇ ತ್ರಿಪುರ ಸುಂದರಿ ಅಮ್ಮನವರಿದ್ದಾರೆ. ನಿನ್ನ ಸೀಮಂತದ ಕೆಲಸ ಹೂವೆತ್ತಿಟ್ಟಷ್ಟು ಸರಾಗವಾಗಿ ಆಗತ್ತೆ. ನೋಡ್ತಾ ಇರು. ನೀವೆಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನನಗೂ ಧೈರ್ಯ ಬಂದಿದೆ. ಅಮ್ಮನವ್ರ ದಯೆಯಿಂದ ಎಲ್ಲ ಸುಸೂತ್ರವಾಗಿ ನಡೆದ್ರೆ ನನಗಷ್ಟೇ ಸಾಕು. ಎಲ್ಲ ನೀನು ಅಂದ್ಕೊಂಡ ಹಾಗೆ ಆಗತ್ತೆ ಜಾಜಿ. ಆದರೆ ನೀವು ಸೀಮಂತಕ್ಕೆ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಬೇರೆ ಯಾವುದೋ ಊರಿಗೆ ಹೋಗಿದ್ದೆ ಅದು ಇದು ಅಂತೆಲ್ಲ ಕಾರಣಗಳು ಕೊಡೋ ಹಾಗಿಲ್ಲ. ಬರಲೇಬೇಕು. ಖಂಡಿತ ಬರ್ತೀನಿ ಜಾಜಿ. ನಿನ್ನ ಸೀಮಂತ ತಪ್ಪಿಸ್ಕೊಳಕ್ಕಾಗತ್ತಾ? ಹಾಗೆ ನೋಡಕ್ಕೆ ಹೋದರೆ ನಾನು ಬರದೆ ನಿನ್ನ ಸೀಮಂತನೇ ಆಗಲ್ಲ ಜಾಜಿ. ಹೌದಾ? ಯಾಕೆ? ನಿನ್ನ ತಾಯಿ ಲಲಿತಾ ಎಲ್ಲ ತಯಾರಿಗೂ ನಾನು ಇರಲೇಬೇಕು ಅಂದಿದ್ದಾರೆ. ಅವ್ರ ಮಾತು ಮೀರಕ್ಕಾಗತ್ತಾ? ಅಮ್ಮನಿಗೆ ನೀವಂದ್ರೆ ಅಷ್ಟು ಅಭಿಮಾನ ಮೇಷ್ಟ್ರಮ್ಮ. ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ. ಅಯ್ಯೋ, ಅಮ್ಮ ಅಂದಿದ ತಕ್ಷಣ ನೆನಪಾಯ್ತು. ಅಮ್ಮ ಇವತ್ತು ಮನೆಗೆ ಬೇಗ ಬಾ ಅಂತ ಹೇಳಿದ್ರು. ಹೊತ್ತಾಯ್ತು, ನಾನಿನ್ ಬರ್ತೀನಿ ಮೇಷ್ಟ್ರಮ್ಮ. ಸರಿ. ಜಗದೋದ್ಧಾರಿಣಿ ದುರ್ಗತಿ ತಾರಣಿ ಪರಾಶಕ್ತಿ ದುರ್ಗ ಭವಾನಿ. ಜಗದೋದ್ಧಾರಿಣಿ ದುರ್ಗತಿ ತಾರಣಿ ಪರಾಶಕ್ತಿ ದುರ್ಗ ಭವಾನಿ. ತಾಯಿ ತ್ರಿಪುರ ಸುಂದರಿ ದೇವಿ, ಬಂಗಾರಿ ತನ್ನ ತಾಯಿನ ಕರ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾನೆ. ಅವರಿಲ್ಲಿಗೆ ಬಂದಾಗ ಅವ್ರ ಮುಂದೆ ನಮ್ಮ ಮನೆ ಮರ್ಯಾದೆ ಹೋಗದೆ ಇರೋ ಹಾಗೆ ಕಾಪಾಡು ತಾಯಿ. ನಮ್ಮ ಜಾಜಿ ಸೀಮಂತಕ್ಕೆ ವ್ಯವಸ್ಥೆ ಮಾಡೋ ಸಹಾಯ ಮಾಡು ತಾಯಿ. ಇಲ್ಲದೆ ಇದ್ರೆ ಅವ್ರ ತಾಯಿ ಬಂದ ಜನರ ಮುಂದೆ ನಮ್ಮ ಮರ್ಯಾದೆ ತೆಗೆಯೋದಂತೂ ಖಚಿತ. ಹಾಗಾಗದೆ ಇರೋ ಹಾಗೆ ಮಾಡು ತಾಯಿ. ಜಾಜಿ ಸೀಮಂತ ಚೆನ್ನಾಗಿ ನಡೆಯೋ ಹಾಗೆ ಕೃಪೆ ತೋರಿಸು ತಾಯಿ. ಅಮ್ಮ, 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 ಯಾಕಮ್ಮ ನೋಡ್ದು ನೋಡ್ದೇ ಇರೋರ ಥರ ಹೋಗ್ತಿದ್ಯಾ? ಅಷ್ಟು ಬೇಡವಾಗೋದ್ನ ನಾನು. ನಿನ್ ಜೊತೆ ನಂಗೇನೋ ಇದೆ ಮಾತು. ಯಾಕಮ್ಮ ಹಾಗಂತೀಯ? ಹೇಗಿದೀಯಮ್ಮ? ಈಗ ನನ್ ನೆನ್ಪಾಯ್ತಾ? ಈ ಅಮ್ಮ ಬದುಕಿದಳೋ ಸತ್ತಿದಳೋ ಅಂತ ನೋಡ್ಕೊಂಡು ಹೋಗಕ್ ಬಂದಿಯೇನೋ? ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನಾನು ಮಾತಾಡ್ಸಕ್ ಬಂದಾಗ ನೀನೇ ದೂರ ತಳ್ತೀಯ, ಈಗ ನಾನೇ ಮಾತಾಡ್ಸಲ್ಲ ಅಂತೀಯ. ಇದು ಸರಿನಾ? ಬೆಳೆದ್ ನಿಂತಿರೋ ಮಗ ಮನೆ ಅಳಿಯನಾಗಿ ಬೇರೆಯವ್ರ ಮನೆ ಸೇರ್ಕೊಂಡಿರುವಾಗ ಈ ಹೆತ್ತೊಳ್ಗಾಗೋ ಸಂಕಟ ನಿನ್ಗೇನು ಅಂತ ಗೊತ್ತೇನೋ? ಪರಿಸ್ಥಿತಿ ಹೇಗಿತ್ತು, ನಾನು ಎಂಥ ಪರಿಸ್ಥಿತಿಯಲ್ಲಿ ಆ ಮನೆ ಸೇರಿದೆ ಅನ್ನೋದು ನಿಂಗೂ ಗೊತ್ತಲ್ಲಮ್ಮ. ಗೊತ್ತು ಕಣೋ, ಚೆನ್ನಾಗಿ ಗೊತ್ತು. ನಿನಗೆ ಈ ಹೆತ್ತಮ್ಮನ ಮಡ್ಲಿಗಿಂತ ಹೆಂಡತಿ ಸರಿಗೆ ಹೆಚ್ಚಾಯ್ತು ಅನ್ನೋದು ಗೊತ್ತು. ಅದಕ್ಕೆ ತಾನೇ ಅಲ್ಲಿ ಹೋಗಿ ಸೇರ್ಕೊಂಡಿರೋದು. ಅಮ್ಮ,
ನಂಗಿಬ್ರು ಒಂದೇ ಅಮ್ಮ. ಅವಳು ಹೆಚ್ಚು ನೀ ಕಮ್ಮಿ ಅಂತ ಯಾವತ್ತೂ ನಂಗೆ ಅನ್ಸೇ ಇಲ್ಲ. ಬಿಡು, ನಿನ್ನ ಹತ್ರ ಹಳೆ ಪುರಾಣ ಮಾತಾಡ್ತಾ ಕೂತ್ಕೊಳ್ಳೋಕ್ಕೆ ನನಗೆ ಇಷ್ಟನೂ ಇಲ್ಲ, ಸಮಯನೂ ಇಲ್ಲ. ನನಗೆ ಬೇಕಾದಷ್ಟು ಕೆಲಸ ಇದೆ. ದುಡಿದೆ ಹೋದ್ರೆ ನನಗೆ ಅನ್ನ ಹುಟ್ಟಲ್ಲ, ಯಾರು ನನ್ನನ್ನು ಸಾಕಲ್ಲ. ನನಗೇನು ಗಂಡನ ಮಗನ? ಅಪ್ಪ ಬಂಗಾರಿ ಹೋದ್ನಾ? ಹ್ಞೂ ಮಗಳೇ, ಈಗ ತಾನೇ ಹೋದ. ಯಾಕೆ? ಅದು ಅವನ ಹತ್ರ ಅಮ್ಮನ ಕರೆಯೋದು ಬೇಡ, ನಾನು ಸೀಮಂತ ಮಾಡ್ಕೊಳಲ್ಲ ಅಂತ ಹೇಳಬೇಕಿತ್ತು. ಏನು, ಸೀಮಂತ ಮಾಡ್ಕೊಡಲ್ವಾ? ಯಾಕೆ, ಏನಾಯ್ತು ಮಗಳೇ? ನೀವೇನೋ ಸೀಮಂತಕ್ಕೆ ದಿನ ಗೊತ್ತು ಮಾಡಿದ್ರಿ, ಆದರೆ ಅದರ ಖರ್ಚು ವೆಚ್ಚಗಳನ್ನ ನಿಮ್ಮ ಕೈಲಿ ನಿಭಾಯಿಸೋದು ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ನೀವು ಅಮ್ಮ ಅಜ್ಜಿ ಎಷ್ಟೆಲ್ಲ ಕಷ್ಟಪಡ್ತಿರೋದು ನನಗೆ ಗೊತ್ತು. ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಪ್ಪ. ಇಷ್ಟೆಲ್ಲ ಕಷ್ಟ ಬಿದ್ದು ನಾನು ಸೀಮಂತ ಮಾಡಿಸ್ಕೊಳಲ್ಲ ಅಪ್ಪ. ನನಗೆ ಸೀಮಂತ ಬೇಡ. ಜಾಜಿ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ನಾನಿದ್ದೀನಿ, ನಿಮ್ಮಪ್ಪ ನೋಡ್ಕೋತೀನಿ. ಆದರೆ ಹೇಗಪ್ಪ, ಹೇಗೆ ನೋಡ್ಕೋತೀರಾ? ಮನೆ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತಪ್ಪ. ನಾನು ಚಿಕ್ಕ ಮಗು ಅಲ್ಲ. ಸೀಮಂತ ಇಲ್ಲದೆ ಇದ್ರೂ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ನೀವು ಕಷ್ಟಪಡಬೇಡಿ. ಅಂದರೆ ನೀನು ನಿಮ್ಮಪ್ಪ ಅಸಹಾಯಕ, ಸೀಮಂತ ಮಾಡೋಕೆ ಅಯೋಗ್ಯ ಅಂತ ತೀರ್ಮಾನ ಮಾಡಿಬಿಟ್ಟಿಯಾ? ನೀವ್ಯಾಕೆ ಹಾಗೆ ಅನ್ಕೋತೀರಾ ಅಪ್ಪ? ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನೀವು ಕಷ್ಟಪಡೋದು ಬೇಡ ಅನ್ನೋ ಉದ್ದೇಶಕ್ಕೆ ಹೇಳಿದೆ. ನೀವು ಕಷ್ಟಪಟ್ಟರೆ ನನಗೆ ನೋವಾಗುತ್ತಪ್ಪ. ಕಷ್ಟಪಟ್ಟರೆ ಅಲ್ವಾ ಮಗಳೇ ಸುಖ? ನನಗೆ ನಿನ್ನ ಸುಖ ಮುಖ್ಯ. ನೀನು ಸುಖವಾಗಿರೋದಾದರೆ ನಾನು ನನ್ನ ಜೀವ ಬೇಕಾದರೂ ಒತ್ತೆ ಇಡ್ತೀನಿ. ಬೇಡಪ್ಪ, ನನ್ನ ಖುಷಿಗೋಸ್ಕರ ನೀವು ಕಷ್ಟಪಡ್ತಿರೋದು ನೋಡಿದ್ರೆ ನನಗೆ ಸಂಕಟ ಆಗುತ್ತೆ. ಆಗ ನೀವೇನೇ ಮಾಡಿದ್ರು ನನಗೆ ನಿಮ್ಮ ನೋವು ಕಷ್ಟಗಳೇ ಕಾಣುತ್ತೆ ಹೊರತು ಖುಷಿ ಆಗಲ್ಲ. ಕಷ್ಟ ಅನ್ಕೊಂಡ್ರೆ ಕಷ್ಟ, ಸುಖ ಅನ್ಕೊಂಡ್ರೆ ಸುಖ. ನಾನು ಇದನ್ನೆಲ್ಲ ಮಾಡ್ತಿರೋದು ನನ್ನ ಮಗಳಿಗಾಗಿ, ಪ್ರೀತಿಯ ಕರ್ತವ್ಯ ಅಂತ. ನೀನು ಇದನ್ನೆಲ್ಲ ತಲೆಗೆ ಹಚ್ಕೋಬೇಡ. ನೀನೇನಿದ್ರು ನನ್ನ ಮೊಮ್ಮಗುನ ಚೆನ್ನಾಗಿ ನೋಡ್ಕೊ, ಅಷ್ಟು ಸಾಕು. ಸೀಮಂತಕ್ಕೆ ತಯಾರಾಗು. ಅದೇನು ಹೇಳಕ್ ಬಂದಿದೆಯೋ ಹೇಳ್ಬಿಟ್ಟು ಹೋಗು. ಅಮ್ಮ, ಜಾಜಿಗೆ ಸೀಮಂತ ಗೊತ್ತಾಗಿದೆ. ನಾಳೆನೇ ಸೀಮಂತ. ಅದಕ್ಕೆ ನಾನೇನು ಮಾಡಬೇಕು? ಅವಳಿಗೆ ನಿನ್ನ ಕೈಲೇ ಶಾಸ್ತ್ರ ಮಾಡ್ಕೋಬೇಕಂತ ಆಸೆ. ಕರ್ಕೊಂಡು ಬಾ ಅಂತಂದ್ಲು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಓ, ಅವಳು ಕರಿ ಅಂದ್ಲು, ಇವನ್ ಬಂದ್ಬಿಟ್ಟ. ಒಳ್ಳೆ ಅಮ್ಮೋರ್ ಗಂಡ ಆಗಿದೆಯಲ್ಲೋ. ನೀನು ಏನು ಅನ್ಕೊಂಡ್ರು ಪರವಾಗಿಲ್ಲ, ಬಾ ಅಮ್ಮ ಹೋಗೋಣ. ನಾನು ಎಲ್ಗೂ ಬರಲ್ಲ, ನೀನು ಹೋಗೋ. ಅಮ್ಮ, ನೀನು ಬಂದಿಲ್ಲ ಅಂದರೆ ಜಾಜಿಗೆ ಬೇಜಾರಾಗತ್ತಮ್ಮ. ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋಳು ನನ್ನನ್ನು ಕರಿಯಕ್ಕೆ ಅವಳೇ ಬರಬೇಕಾಗಿತ್ತು. ನಿನ್ನನ್ನು ಯಾಕೆ ಕಳಿಸಿದಾಳೆ? ನಮ್ಮಂತ ಬಡವ್ರ ಮನೆ ಹೊಸಲು ತುಳಿಯಲ್ವಂತ ಮಹಾರಾಣಿ. ಅಯ್ಯೋ, ಅದು ಹಾಗಲ್ಲಮ್ಮ. ತುಂಬಿದ ಬಸ್ರಿ ಇಷ್ಟು ದೂರ ಬರೋದು ಕಷ್ಟ, ಅದಕ್ಕೆ ನಾನೇ ಬಂದೆ. ಮಹಾದೇವಿ
ಅತ್ತೆ